ಎಲ್ಲರಿಗೂ ನಮಸ್ಕಾರ. ಸನಾತನ ಮಾರ್ಗ ಆಧ್ಯಾತ್ಮಿಕ ವಿಚಾರಗಳಿಗೆ ಸುಸ್ವಾಗತ. ನಾನು ನಿಮ್ಮ ಪಂಡಿತ್ ಉಮೇಶ್ ಪವನ್. ಮನೆಯಲ್ಲಿ ದೇವರಿಗೆ ಪ್ರತಿನಿತ್ಯ ಪೂಜೆಯನ್ನ ಸಲ್ಲಿಸುವಂಥದ್ದು ಅನಾದಿ ಕಾಲದಿಂದಲೂ ಪಾಲಿಸಿಕೊಂಡು ಬಂದಿರುವಂತಹ ಆಚರಣೆಯಾಗಿದೆ. ಈ ಪೂಜೆಯನ್ನ ಷೋಡಶೋಪಚಾರದಿಂದ ನೆರವೇರಿಸುವುದು ಸರಿಯಾದ ಕ್ರಮವಾಗಿರುತ್ತದೆ. ಪೂಜೆಗೂ ಮುನ್ನ ಈ ಒಂದು ಪ್ರಾರ್ಥನೆಯನ್ನ ಹೇಳಿ ನಂತರ ಷೋಡಶೋಪಚಾರ ಪೂಜೆಯನ್ನ ಶುರು ಮಾಡುವುದು ಸರಿಯಾದ ಕ್ರಮವಾಗಿರುತ್ತದೆ. ಶುಭೆ ಶೋಭನೆ ಮುಹೂರ್ತೆ ಆದ್ಯ ಬ್ರಹ್ಮಣ ದ್ವಿತೀಯ ಪರಾರ್ಧೆ ಶ್ವೇತವರಾಹೆ ಕಲ್ಪೆ ವೈವಸ್ವತ ಮನ್ವಂತರೆ ಕಲಿಯುಗೆ ಪ್ರಥಮ ಪಾದೆ ಜಂಬೂದ್ವೀಪೆ ಭರತವರ್ಷೆ ಭರತಖಂಡೆ ಗೋದಾವರಿ ದಕ್ಷಿಣ ತೀರೆ ಶಾಲಿವಾಹನ ಶಕೆ ಬೌದ್ಧಾವತಾರೆ ರಾಮಕ್ಷೇತ್ರೆ ಅಸ್ಮಿನ್ ವರ್ತಮಾನೆ ಶ್ರೀ ವಿಶ್ವವಸು ನಾಮ ಸಂವತ್ಸರೆ ದಕ್ಷಿಣಾಯನೆ ಶಿಶಿರ ಋತೌ ಪುಷ್ಯಮಾಸೆ ಕೃಷ್ಣಪಕ್ಷೆ ಷಷ್ಠಿತಿಥೌ ಶುಕ್ರವಾಸರೆ ಉತ್ತರ ನಕ್ಷತ್ರೆ ಶುಭಯೋಗೆ ಶುಭಕರಣೆ ಏವಂ ಗುಣ ವಿಶೇಷಣ ವಿಶಿಷ್ಟಾಯಾಂ ಅಸ್ಮಾಕಂ ಸಹ ಕುಟುಂಬಾನಾಂ ಕ್ಷೇಮ ಸ್ಥೈರ್ಯ ವಿಜಯ ವೀರ್ಯ ಅಭಯ ಆಯುರಾರೋಗ್ಯ ಐಶ್ವರ್ಯಾಭಿವೃದ್ಧ್ಯರ್ಥಂ ಸಮಸ್ತ ಸನ್ಮಂಗಳಾರ್ಥಂ ಚ ಧರ್ಮಾರ್ಥ ಕಾಮ ಮೋಕ್ಷ ಚತುರ್ವಿಧ ಫಲ ಪುರುಷಾರ್ಥ ಸಿದ್ಧ್ಯರ್ಥ ವಿನಾಯಕ ಸ್ವಾಮಿ ಪ್ರೀತ್ಯರ್ಥಂ ಷೋಡಶೋಪಚಾರ ಪೂಜಾಂ ಕರಿಷ್ಯೆ. ಗಣಪತಿಗೆ ಪೂಜೆ ಸಲ್ಲಿಸುತ್ತಾ ಇರೋದ್ರಿಂದ ಈ ಒಂದು ದೇವರ ಹೆಸರನ್ನು ಹೇಳಿದ್ದೇವೆ. ಸೊ ಈ ಷೋಡಶೋಪಚಾರ ಪೂಜೆಯನ್ನು ಶುರು ಮಾಡುವಂಥದ್ದು ಅಂದರೆ 16 ಬಗೆಯಿಂದ ದೇವರಿಗೆ ಉಪಚಾರ ಮಾಡುವಂಥದ್ದು ಅಂತ ಅರ್ಥ. ಇದರಲ್ಲಿ ಮೊದಲನೇದಾಗಿ ಆವಾಹನೆ. ಈ ಆವಾಹನೆ ಎಂದರೆ ಆಹ್ವಾನ ಮಾಡುವಂಥದ್ದು. ನೀವು ಯಾವ ದೇವರಿಗೆ ಪೂಜೆ ಮಾಡಬೇಕು ಅಂತಿರ್ತೀರೋ ಅವರಿಗೆ ಆಹ್ವಾನವನ್ನು ನೀಡ್ತೀರಾ. ನೀವು ಪೂಜಿಸುವಂತಹ ದೇವರನ್ನು ನಿಮ್ಮ ಮನೆಗೆ ಅಥವಾ ನೀವು ಪೂಜೆ ಮಾಡುತ್ತಿರುವಂತಹ ಸ್ಥಳದಲ್ಲಿ ಆಹ್ವಾನೆಯನ್ನು ಮಾಡುತ್ತೀರಾ. ಎರಡನೆಯದು ಆಸನ, ಅಂದರೆ ಆಹ್ವಾನ ಮಾಡಿದ ದೇವರನ್ನು ಕುಳಿತುಕೊಳ್ಳಲು ಆಸನವನ್ನು ನೀಡುವಂಥದ್ದು, ಅಂದರೆ ಪ್ರತಿಮೆಯನ್ನು ಇಡುವಂತಹ ಸ್ಥಳ. ಮೂರನೆಯದು ಪಾದ್ಯ. ಪಾದ್ಯ ಅಂದರೆ ಕಾಲು ತೊಳೆಯುವುದಕ್ಕೆ ನೀರಿನ ಪ್ರೋಕ್ಷಣೆ ಮಾಡುವಂಥದ್ದು. ಬಂದಂಥ ಅತಿಥಿಗಳಿಗೆ ಯಾವ ರೀತಿ ನಾವು ಕೈ ಕಾಲು ತೊಳೆಯೋಕ್ಕೆ ನೀರನ್ನು ಕೊಡುತ್ತೇವೋ ಅದೇ ರೀತಿಯೇ ನಾವು ಪಾದ್ಯದಲ್ಲಿ ನೀರನ್ನು ಪ್ರೋಕ್ಷಣೆಯನ್ನು ಮಾಡ್ತೇವೆ. ನಾಲ್ಕನೆಯದು ಆರ್ಘ್ಯ. ಆರ್ಘ್ಯ ಎಂದರೆ ಕೈ ತೊಳೆಯುವುದಕ್ಕೆ ನೀರಿನ ಪ್ರೋಕ್ಷಣೆಯನ್ನು ನೀಡುವಂಥದ್ದು. ಐದನೆಯದು ಆಚಮನ. ಆಚಮನ ಅಂದರೆ ಕುಡಿಯಲು ನೀರನ್ನು ನೀಡುವಂಥದ್ದು. ಆರನೆಯದು ಸ್ನಾನ. ಶುದ್ಧೋದಕವಾದ ನೀರು ಮತ್ತು ಪಂಚಾಮೃತದಿಂದ ಸ್ನಾನವನ್ನು ಮಾಡಿಸುವಂಥದ್ದು. ಏಳನೆಯದು ವಸ್ತ್ರ. ಧರಿಸಲು ಉಡುಪು, ಗೆಜ್ಜೆ ವಸ್ತ್ರ, ಜನಿವಾರ, ಆಭರಣಗಳನ್ನು ಸಮರ್ಪಿಸುವುದು. ಎಂಟನೆಯದು ಅರಿಶಿಣ, ಕುಂಕುಮ, ಶ್ರೀಗಂಧ, ಮಂತ್ರಾಕ್ಷತೆಯನ್ನು ದೇವರಿಗೆ ಅರ್ಪಿಸುವಂಥದ್ದು. ಒಂಬತ್ತನೆಯದು ಪುಷ್ಪಮಾಲ, ಅಂದರೆ ಹೂವು ಪತ್ರೆಗಳಿಂದ ದೇವರಿಗೆ ಅಲಂಕಾರವನ್ನು ಮಾಡುವಂಥದ್ದು. ಹತ್ತನೆಯದು ಅರ್ಚನೆ ಅಥವಾ ಅಷ್ಟೋತ್ತರ, 108 ನಾಮಗಳಿಂದ ದೇವರನ್ನು ಸ್ಮರಣೆ ಮಾಡುವುದು. 11ನೆಯದು ಧೂಪ, ಪರಿಮಳಯುಕ್ತವಾದ ಧೂಪವನ್ನು ದೇವರಿಗೆ ಅರ್ಪಿಸುವುದು. 12ನೆಯದು ಬೆಳಕಿನ ದೀಪವನ್ನು ಸಮರ್ಪಣೆ ಮಾಡುವುದು, ಜ್ಯೋತಿಯನ್ನು ಬೆಳಗುವುದು. 13ನೆಯದು ನೈವೇದ್ಯ, ಅಂದರೆ ದೇವರಿಗೆ ವಿವಿಧ ಭಕ್ಷ್ಯಗಳ ಭೋಜನವನ್ನು ಅರ್ಪಿಸುವುದು. ಊಟದ ನಂತರ ವೀಳ್ಯದೆಲೆ, ಅಡಿಕೆ, ತೆಂಗಿನಕಾಯಿ, ತಾಂಬೂಲವನ್ನು ಕೊಡುವುದು. 14ನೆಯದು ನಿರಾಜನ, ಕರ್ಪೂರದಿಂದ ಮಂಗಳಹಾರತಿಯನ್ನು ಮಾಡುವಂಥದ್ದು. 15ನೆಯದು ನಮಸ್ಕಾರ ಮಾಡುವುದು, ಪ್ರದಕ್ಷಿಣೆ ಮಾಡಿ ದೇವರಿಗೆ ಸಾಷ್ಟಾಂಗವಾದ ನಮಸ್ಕಾರವನ್ನು ಅರ್ಪಿಸುವುದು. ಇನ್ನು 16ನೆಯದು ಕೊನೆಯದಾಗಿ ಪ್ರಾರ್ಥನೆಯನ್ನು ಮಾಡುವಂಥದ್ದು. ದೇವರಿಗೆ ಕೃತಜ್ಞತೆಯನ್ನು ಅರ್ಪಿಸಿ ಆಶೀರ್ವದಿಸುವಂತೆ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡುವಂಥದ್ದು. ಈ ರೀತಿ 16 ರೀತಿಯ ಒಂದು ಪೂಜೆಯನ್ನು ನಾವು ಭಗವಂತನಿಗೆ ಮಾಡುತ್ತೇವೆ. ಈ ಪೂಜೆಯ ನಂತರ ದೇವರು ಅನುಗ್ರಹಿಸಿರುವಂತಹ ಅರಿಶಿಣ, ಕುಂಕುಮ, ನೈವೇದ್ಯವನ್ನು ಪ್ರಸಾದ ರೂಪವಾಗಿ ಸ್ವೀಕಾರ ಮಾಡುವುದು. ಈ ರೀತಿ ಕ್ರಮಾನುಸಾರ ದೇವರಿಗೆ ಷೋಡಶೋಪಚಾರದಂತೆ ಪೂಜೆಯನ್ನು ಅರ್ಪಿಸುವುದರಿಂದ, ಕ್ರಮಬದ್ಧವಾಗಿ ಮಾಡುವುದರಿಂದ ದೈವಾನುಗ್ರಹ ಉಂಟಾಗಿ ದೇವರ ಆಶೀರ್ವಾದ ಸಿಗುತ್ತದೆ. ಇನ್ನಷ್ಟು ಆಧ್ಯಾತ್ಮಿಕ ವಿಚಾರಗಳಿಗೆ ಹಿಂದೆ ನಮ್ಮ ಸನಾತನ ಮಾರ್ಗ ಯೂಟ್ಯೂಬ್ ಚಾನಲನ್ನು ಬೆಂಬಲಿಸಿ. ನಮಸ್ಕಾರ.